ನಮಸ್ತೆ.
ನನಗೆ ಮಂಡಿ ನೋವು. ನಿಮ್ಮ ಹಿಂದೆ ಬಾಲದಂತೆ ಬಗ್ಗಿ ನಡೆಯಲಾರದು. ನಿಮಗೆ ಮಂಡಿ ನೋವಾದರೆ ನನಗೆ ಮಂಡೆ ನೋವು. ಮಂಡಿ ಒಂದು ಸಭೆ. ಇಷ್ಟಕ್ಕೂ ತಮ್ಮ ಮಂಡೆಗೆ ಬಂದಿರುವ ಸಮಸ್ಯೆ ಆದರೂ ಏನು ಮಹಾಪ್ರಭು? ಸಮಸ್ಯೆ 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 ಇಲ್ಲದಿರುವುದೇ ನನ್ನ ಸಮಸ್ಯೆ. ಹಾಗಾದರೆ ಇದು ಭಯಂಕರ ರೋಗವೇ ಹೌದು ಮಹಾಪ್ರಭು. ಹೌದೇ? ಹೌದು ಮಹಾಪ್ರಭು. ಎಲ್ಲ ನೋವುಗಳಿಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ ಮಹಾಪ್ರಭು. ನಿಮ್ಮ ಮಂಡೆ ನೋವಿಗೂ ಪರಿಹಾರ ಸಿಕ್ಕಿದೆ. ರಾಜ್ಯವರು ಕಾಯುತ್ತಿದ್ದಾರೆ. ಕರೆಯಿರಿ ಅವರನ್ನು. ಯಾರಲ್ಲಿ? ಕೂಡಲೇ ರಾಜ್ಯ ವೈದ್ಯರನ್ನು ಒಳಗೆ ಬಿಡಿ. ನಿಮಗೂ ಆತಂಕ. ತಾವು ಹೇಳಿದ ದಿವ್ಯೌಷಧವನ್ನು ಏನದು? ಇದು ಎಲ್ಲ ರೋಗಗಳಿಗೂ ರಾಮಬಾಣ. ರಾಮಬಾಣವೇ? ಯಾಕೆ? ಲಕ್ಷ್ಮಣ ಬಾಣ, ಸೀತಾ ಬಾಣ, ಹನುಮಂತನ ಬಾಣ ಇಲ್ಲವೇನು? ಇದ್ದರೂ ಇದರಷ್ಟು ಪರಿಣಾಮಕಾರಿ ಅದು ಯಾವುದು ಇಲ್ಲ. ಇದು ರೋಗಗಳು ಎಲ್ಲ ರೋಗಗಳಿಗೂ ಇದೆ. ಇಂಥದ್ದೆಲ್ಲಿಷ್ಟ? ಹಾವು ಕಡಿತ, ಉಚ್ಚಿನಾಯಿ ಕಡಿತ, ನರಕದ, ನರದೌರ್ಬಲ್ಯ, ವಾಂತಿ, ಬೇದಿ, ಕಾಲರ, ಗ್ಯಾಸ್ ಟ್ರಬಲ್, ಕೊರೋನಾ. ನೂರೆಂಟು ರೋಗಗಳು ಒಂದೇ ಮತ್ತು ಚಿನ್ನದಲ್ಲಿನ ನನ್ನ ರಾಜ್ಯದ ಪ್ರಜೆಗಳಿಗೆ ಇಷ್ಟೊಂದು ರೋಗಗಳ ಬಾಧೆ ಪ್ರಭು, ಇವೆಲ್ಲ ಚುಚ್ಚುಮಿ ರೋಗಗಳು ಪ್ರಭು. ಇನ್ನು ಹೆಸರಿಲ್ಲದ ಹಲವು ರೋಗಗಳು ಈ ಪಟ್ಟಿಗೆ ಸೇರಿಸಿಲ್ಲ. ಹೌದೇನು? ಆಶ್ಚರ್ಯ, ಪರಮಾಶ್ಚರ್ಯ. ಅದ್ಯಾವುದು ಹೆಸರಿಲ್ಲದ ಹೊಸ ರೋಗಗಳು? ಅದು ಮಾನಸಿಕ ರೋಗಗಳು ಪ್ರಭು. ಯಾವಾಗಲ ಒಮ್ಮೊಮ್ಮೆ ಮಾತ್ರ ಬರುತ್ತವೆ. ಅದನ್ನೇ ತಾನೇ ಸಮೂಹ ಸಂಧಿ ಮಾಧಿಸಿರೇ ಇರುತ್ತಾರೆ. ಓ, ಎಲ್ಲೋ ಕೇಳಿರುವಂತಿದೆ. ಇದು ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಉಪಯೋಗಿಸುವ ರೋಗ ಅಲ್ಲವೇ? ಹೀಗೆಂದು ಹೇಳಿದವರು ಇಲ್ಲವಾದರೂ ಅವರು ಹೇಳಿರುವ ಅಸಹಿಷ್ಣುತೆ, ಹಗೆತನ, ಲೌಕಿಕ, ಬೌದ್ಧ, ಕಲಾಕರ್ ತಿಳಿಸಿ. ನನ್ನಂತೆಯೇ ನನ್ನ ಪ್ರಜೆಗಳಿಗೆ ಇಂಥ ಮುಕ್ತ ರೋಗಗಳು ಇವೆ ಎಂದಾಯಿತು. ಅಪಟಕಟ, ನನ್ನ ನೆಮ್ಮದಿ ಇನ್ನಷ್ಟು ಖರಾಬಾಯಿತು. ಏ ಮೂರ್ಖ! ಬುದ್ಧಿರರನ್ನು ಕೇಳಿಸಲಿಲ್ಲೇ? ಇದು ಶುದ್ಧ ಮಾನಸಿಕ ರೋಗ. ಇದು ಬಂದಿರುವುದು ಪ್ರಜಾಮೂಲದಿಂದ. ಆದ್ದರಿಂದ ಮೊದಲು ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳ ಮೇಲೆ ಪ್ರಯೋಗಿಸು. ಈಗಿಂದೀಗಲೇ ರಾಜಮೆಯನ್ನು ಹೊರಡಿಸಿ ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳು ಜಿಂದಾತರಿಸುವುದನ್ನು ಹಾಕಿಕೊಳ್ಳುವುದಕ್ಕೆ ತುರ್ತು ಕ್ರಮ ಕೈಗೊಳ್ಳಿ. ಪ್ರಭು, ನನ್ನದೊಂದು ವಿನಮ್ರ ಸಲಹೆ. ಹೇಳು. ನನ್ನ ಸಾಮ್ರಾಜ್ಯದಲ್ಲಿ ಇನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಿನಗೂ ರಾಗಿ ಕಾಳಷ್ಟಂದವರು ಮಾನ್ಯತೆ ಉಳಿದಿದೆ ಎಂದು ಘಂಟಾಘೋಷವಾಗಿ ಹೇಳಬಲ್ಲೆ. ಪ್ರಜೆಗಳಲ್ಲಿರುವ ಈ ರೋಗ ಮೂಲಗಳು ಎಲ್ಲ ಪ್ರಜೆಗಳಲ್ಲೂ ಇದ್ದೇ ಇರುತ್ತದೆ ಎಂದು ನಂಬಲು ಆಗದು, ಹೇಳಲು ಆಗದು. ಆದ್ದರಿಂದ ಇದನ್ನು ಎಲ್ಲರ ತಲೆಗೂ ಹಚ್ಚಿ ತಿಕ್ಕುವುದು ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿದಷ್ಟು ಸುಲಭದ ಕೆಲಸವಲ್ಲ. ಅದರಲ್ಲೂ ಎಲ್ಲರಿಗೂ ತಲೆ ಇರುವುದು ನಿಜವಾದರೂ ತಲೆಯಲ್ಲಿ ತಕ್ಕ ಮಿದುಳು ಇದ್ದೇ ಇರುತ್ತದೆ ಎಂದು ನಂಬಲು ಆಗದು, ಹೇಳಲು ಆಗದು. ಇದರೇನು? ವಕೀಲರು ಪ್ರಜೆಗಳ ಘನತೆ, ಗೌರವ, ಬುದ್ಧಿಯ ಬಗ್ಗೆ ಅನುಮಾನಿಸುವುದು ಯೋಜನೆಯನ್ನು. ಏನಂತೀರ ವಕೀಲರೇ? ಈ ಯೋಜನೆಯಿಂದ ನಮಗೆ ಬಹಳಷ್ಟು ಆರ್ಥಿಕ ಸಮಸ್ಯೆ ಉಂಟಾಗಬಹುದು. ಇದೀಗ ತಲೆಗೂ ಮೀರಿದ ತಲೆಭಾರ. ಪರಿಹಾರ ಅದನ್ನು ನನಗೆ ಬಿಡುವುದು. ಸಮಯ ಕೊಡಿ, ಪರಿಹಾರ ಹುಡುಕಿದಂತೆ. ಪಿಂಡ ಹೇಗೆ ನೀವೇ ನಿಲ್ಲುತ್ತೀರಿ? ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾದದ್ದು ನಿಮ್ಮ ತಲೆಯಲ್ಲಿ ಒಂದು ಉಳಿದರೆ ಒಪ್ಪಂದಕ್ಕೆ ಎಲ್ಲಿಂದಾದರೂ ಹಣ ಸಂಗ್ರಹಿಸಬಹುದು. ಏರ್ಪೋರ್ಟ್, ರೈಲ್ವೆ ಮತ್ತು ಎಲ್ಲ ಗೌರ್ಮೆಂಟ್ ಪ್ರಾಪರ್ಟೀಸ್ಗಳನ್ನು ಪ್ರೈವೇಟೈಸ್ ಮಾಡಬಹುದು. ಪ್ರಭು, ಈ ಪತ್ರದಲ್ಲಿ ಬಾಬಾ ಅವರಿಂದ ಸಂದೇಶ ಬಂದಿದೆ. ಓದಿ ಹೇಳಿ. ತಮ್ಮ ತಲೆನೋವಿಗೆ ಮದ್ದಿರುವುದು ಮದ್ದುಮಳಿಗೆಗಳಲ್ಲಿ ಅಲ್ಲವಂತೆ. ಅದಿರುವುದು ಕೇವಲ ಎರಡೇ ಎರಡು ನುಡಿ ಪದಗಳಲ್ಲಿ ಎಂದಿದ್ದಾರೆ ಬಾಬಾ. ಇದಿನ್ನೂ ತಲೆನೋವಿನ ಸಂಗತಿ. ಆ ಎರಡು ನುಡಿ ಯಾವುದು? ಎಲ್ಲಿಂದ ತರುವುದು? ಪ್ರಜೆಗಳಲ್ಲೇ ಇದೆ
ಬೇಗ ನನ್ನನ್ನು ನನ್ನ ತಲೆನೋವಿನಿಂದ ಪಾರು ಮಾಡಿ. ಹೊರಡಿ. ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮಾರ್ಮಿಕ. ನಾನು ನಿಮ್ಮ ಪ್ರೀತಿಯ ನವ್ಯ. ನಾನು ನಿಮಗಾಗಿ ನನ್ನ ಬಿಟ್ಟು ಬಿಟ್ಟು ಸುದ್ದಿ, ಸಿಹಿ ಸುದ್ದಿ, ಸಮಸ್ತ ಜನತೆ ಚೆಂಡು ಕೇಳಿದಾಗ ಅಚ್ಚರಿ ಸುದ್ದಿ, ಹೇಳಿದ ಕೂಡಲೇ ಬೆಳಗಾಗುವ ವಿಷಯ. ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಸದಾ ಸಂಪ್ರೀತರಾದ ದೊರೆ ನವಾಬರು ಇದೀಗ ನೆಮ್ಮದಿ ಕಳೆದುಕೊಂಡಿದ್ದಾರೆ. ಮನಃಶಾಂತಿ ಇಲ್ಲದೆ ಗುಣಗೊಂಡಿದ್ದಾರೆ. ನೋಡಿದ ಕೂಡಲೇ, ನೋಡಿದ ಕ್ಷಣವೇ ಅವರ ಮನಃಶಾಂತಿ ಮರಳುವಂತೆ ಎರಡೇ ಎರಡು ಪದಗಳು, ಎರಡೇ ಎರಡು ನುಡಿಗಳು ಈ ಕೂಡಲೇ ಬೇಕಿದೆ. ನವಾಬರನ್ನು ಸಂತೋಷಪಡಿಸುವ ನುಡಿಗಳನ್ನು ನೀಡಿದವರಿಗೆ ಸೂಕ್ತ ಬಹುಮಾನ ಗ್ಯಾರಂಟಿ, ಗ್ಯಾರಂಟಿ, ಗ್ಯಾರಂಟಿ. Thank you.
ನಡೀತಾ ಇದ್ದೀನಿ ನೋಡ.
ಧರಿಸಬೇಕು. ಧರಿಸುವುದಕ್ಕೂ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್. ಅಯ್ಯೋ, ಪಬ್ಲಿಕ್ ಚಾನೆಲ್ಗಳ ಬ್ರೇಕಿಂಗ್ ನ್ಯೂಸ್ ಕೇಳಿ ಕೇಳಿ ನನ್ನೆಲ್ಲ ಬ್ರೇಕ್ ಆಗಿದೆ. ಇಲ್ಲ ಪ್ರಭು, ಸ್ವತಃ ಪೀರ್ ಫಕ್ರುದ್ದೀನ್ ಬಾಬಾ ಅವರೇ ಒಂಟೂವರೆ ಹೇಳಿದ್ದಾರೆ. 4 years year only ಅಂದಿದ್ದಾರೆ. ಅವರು ಹೇಳಿರುವ ಎರಡು ನುಡಿ ಇನ್ನೂ ನನ್ನ ನಾಲಿಗೆಯ ಮೇಲಿದೆ. ಹೌದೇನೋ? ಹೌದು ಪ್ರಭು. ಈ ನಾಟಕ ನಿಂತಿರುವುದೇ ಅದರ ತಳಪಾಯದ ಮೇಲೆ. ದೂರ ಸಾಕೆ ಇನ್ನೂ ಹತ್ತಿರ. ಏನೋ ವಾಸನೆ ಬರುತ್ತಿದೆಯಲ್ಲ. ಬದಿರಲೇ, ಕೊಡದ ಬಂದಿಲ್ಲ ತಾನೇ? ಉಂಟೆ ಪ್ರಭು. ಅಂತ ರಾಯಲ್ ಹವ್ಯಾಸಗಳೆಲ್ಲ ಕಾಲದಲ್ಲಿ ಸರಿ. ಆ ಸಂದೇಶ ಹೇಳಲು ಹೇಳಿ. ಹೌದು ಪ್ರಭು. ಸುಲ್ತಾನರ ನೆಮ್ಮದಿ ಮರಳುತ್ತದೆ, ಅಶಾಂತಿ ತರುತ್ತದೆ ಎನ್ನುತ್ತಾರೆ. ಇಲ್ಲವಲ್ಲ, ನನ್ನ ಅಶಾಂತಿಯು ಹಿಂದಿನಂತೆ ಇದೆ. ಇದನ್ನು ಮಂತ್ರದಂತೆ ಪಠಿಸಿದರೆ ಉಪಯೋಗವಾಗುವುದಿಲ್ಲವೇ? ಅರ್ಥ ತಿಳಿದು ಪಠಿಸಬೇಕಂತೆ. ಹಾಗಾದರೆ ಏನು ಪದದ ಅರ್ಥ? ಈ ಪದದ ಅರ್ಥ ಪ್ರಜೆಗಳಿಗೆ ಗೊತ್ತು ಎಂದಿದ್ದಾರೆ. ಹಾಗಾದರೆ ಈಗೀಗ ಪ್ರಜೆಗಳನ್ನು ಕರೆತನ್ನಿ. ಪುಷ್ಪದ ಅರ್ಥವೇನು? ಓ, ಆ ಪದವೇ? ಬುದ್ಧ ಹೇಳಿದ ಪದದ ಅರ್ಥವೇ? ಬುದ್ಧ? You mean ಗೌತಮ ಬುದ್ಧ? ಹೌದು ಪ್ರಭು. ಹಾಗಾದರೆ ಈ ಪದದ
ಫ್ರೆಂಡ್ ಆಗೋಯ್ತು ಅಷ್ಟೇ. ವಿಯೆಟ್ನಾಂ ಬಿಡುಗಡೆಗಳು ಗೆದ್ದ ಇತಿಹಾಸ, ಸರ್ವಾಧಿಕಾರಿಗಳು ಅಳಿದಿರುವ ಪಾಠ, ಮನುಕುಲದ ಮುನ್ನಡೆಗೆ ಇದುವೇನೆ ಚೈತನ್ಯದ ಇಂಧನ, ಇದುವೇನೆ ಚೈತನ್ಯದ ಇಂಧನ. ವಿಸ್ಮಯವೇ ಪ್ರತಿಗಳಿಗೆ, ಇದುವೇ ಜೀವನದಿಯ ಗುಟ್ಟು. ವಿಸ್ಮಯವೇ ಪ್ರತಿಗಳಿಗೆ, ಇದುವೇ ಜೀವನದಿಯ ಗುಟ್ಟು. ಇದುವೇ ಜೀವನದಿಯ ಗುಟ್ಟು. ನಿಮ್ಮ ಲೈಟ್ ಹಾಕೊಬೇಕು ಟೈಮಲ್ಲಿ ಹಂಗೆ ಆಗುತ್ತೆ. ಈ ನಾಟಕದ ನಿರ್ದೇಶನ ಮಾಡಿದ ಶ್ರೀಧರ್ ವೇದಿಕೆಗೆ ಬರಬೇಕು. ಸಂಗೀತ ನಿರ್ದೇಶನ ಮಾಡಿದ ನವ್ಯ ರುದ್ರಪ್ಪ ವೇದಿಕೆಗೆ ಬರಬೇಕು. ಸಂಗೀತ ಸಾಹಿತ್ಯದಲ್ಲಿ ನಾರಾಯಣ ಸ್ವಾಮಿ, ಮಹಂತೇಶ್ ದುರ್ಗಮ್ಮ, ಹಿನ್ನೆಲೆಯಲ್ಲಿ ದುರ್ಗ, ಬೆಳಕು ಪ್ರಸಾದ್ ಎರ್ಸೂರು, ಪ್ರಸಾದನ ರಾಮಕೃಷ್ಣ ಬೆಳ್ತೂರು, ಪರಿಕರ ಸಹಾಯ ಮಲ್ಲಿಕ. ಈ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡಬೇಕಂತ
ಗುಡ್ಡಿ ದೀಪದ ಸಂಸ್ಥಾಪಕರು ನಾಟಕಕಾರರು ಆದ ಕೋಟಲಿನಲ್ಲಿ ರಾಮಯ್ಯನವರನ್ನ ಕೇಳ್ಕೊಂಡಿದ್ದೇನೆ. ಸರ್ ವೇದಿಕೆ ಸರ್. ಎಲ್ಲ ಕೊಟ್ಬಿಡಲಿ ಒಂದು ಗ್ರೂಪ್ ಫೋಟೋ ಎಲ್ಲ ಕೊಟ್ಬಿಡಲಿ ಒಂದು ಗ್ರೂಪ್ ಫೋಟೋ ಕಳಿಸ್ಕೊಡ್ತಾರೆ, ಅವರೇ ಹೆಸರು ಕರೆದು ಕೊಡ್ತಾರೆ. ಈ ನಾಟಕ ದೊಡ್ಡವರಿಗಾಗಿ ಬರೆದ ನಾಟಕ. ಮೊಘಲ್ ಇತಿಹಾಸವನ್ನ ಚರಿತ್ರೆಯಿಂದ ಕಿತ್ತಾಕಿದ್ದಕ್ಕೆ ಪ್ರತಿರೋಧವಾಗಿ ಬರೆದಿರುವ ನಾಟಕ. ನೀವು ಮೊದಲು ಚರಿತ್ರೆಯ ಪುಟಗಳನ್ನು ಕಿತ್ತಾಕ್ಬಹುದು, ಆದರೆ ಜನಪದರ ಮನಸ್ಸಲ್ಲಿರುವಂತಹ ಅಕ್ಬರ್ ತೀರ್ಪನ್ನು ಯಾಕೆ ಕಿತ್ತಾಕ್ತೀರಿ ಹೇಳೋದಕ್ಕೋಸ್ಕರ ಬರೆದಿರುವಂತಹ ನಾಟಕ. ಈ ಮಕ್ಕಳು ಈಗ ಅವ್ರಿಗೆ ಅರ್ಥವಾಗದೇ ಇರ್ಬೋದು ಪದಗಳು, ನಾನು ಬಳಸ್ತಾ ಇರುವಂತಹ ವಕ್ಯಾಬುಲರಿ ಮತ್ತು ಇದೆಲ್ಲವೇ. ಮುಂದೆ ಅವರು ನಿಜವಾಗೂ ಕೂಡ ಬಹಳ ದೊಡ್ಡ ರೀತಿಯ ರಾಜಕಾರಣವನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ದಾರಿಯನ್ನು ತೆಗೆದುಕೊಂಡಿದೆ. ಈಗ ದಯಮಾಡಿ ನಮ್ಮ ಕಲ್ಲಂಕೊಂಡ ಅವರು, ರಮೇಶ್ ಕಲ್ಲಂಕೊಂಡ ಅವರು ವೇದಿಕೆಗೆ ಬಂದು ಈ ಮಕ್ಕಳಿಗೆ ಪ್ರಶಂಸಾ ಪತ್ರಗಳನ್ನು ವರ್ಗಾಯಿಸ್ತಾರೆ. ನಾನು ಕೆಲವು ಧನ್ಯವಾದಗಳನ್ನು ಹೇಳಬೇಕಾಗಿದೆ ಈ ನಾಟಕ ಕುರಿತಂತೆ. ಮೊದಲನೇದಾಗಿ KEB ನೌಕರರ ಮಕ್ಕಳು ಇರೋದ್ರಿಂದಾಗಿ ಆ ಸಂಸ್ಥೆಗಾಗಿಯೇ ನಾನು ಡಿಸೆಂಬರ್ ಬರೀಬೇಕಾಗಿತ್ತು ಈ ನಾಟಕನ. ಅರ್ಧ ನಾಟಕ ಬಂದಿದ್ದೆ. ನಾನು ಮಂಡ್ಯಕ್ಕೆ ಹೋಗಿ 15 ನಾಟಕಗಳನ್ನು ಬರೆದು ಬಂದ ಮೇಲೆ ಈ ನಾಟಕವನ್ನು ನಾನು ಪೂರ್ತಿಗೊಳಿಸಿದೆ. ಇದು ದೊಡ್ಡವರಿರುವಂಥ ನಾಟಕ. ಆದರೂ ಮಕ್ಕಳು ಒಂದು ಆಶಯವನ್ನು ಮುಟ್ಟಿಸಿದ್ದಾರೆ. ದಯಮಾಡಿ ಬನ್ನಿ ಸರ್. ಇದನ್ನು ನಾಟಕದ ನಿರ್ದೇಶಕರಾದ ಅವ್ರಿಗೆ ವರ್ಗಾಯಿಸಬೇಕಾಗುತ್ತೆ. ಎಲ್ಲರೂ ಕೂಡಿ ಅವರು ಹಂಚ್ಕೊಳ್ತಾರೆ. ರವಿ ಅವರೇ ದಯಮಾಡಿ ಇಲ್ಲಿ ಬನ್ನಿ. ನನಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು ನಮ್ಮ ಮಕ್ಕಳ ಕಣ್ಣು ಕಿವಿಗಳನ್ನು ರಾಕ್ಷಸ ರೀತಿಯಲ್ಲಿ ಪ್ಲಾಸ್ಟಿಕ್ ಇಮೇಜಸ್ ತಿಂತಾ ಇದೆ. ಟಿವಿಯಲ್ಲಿ ನೋಡುವಂಥ ಆ ಇಮೇಜಸ್ಸು, ಅವ್ರು ಕೇಳುವಂಥ ಧ್ವನಿಗಳು, ಅವರ ಕಿವಿ ಮತ್ತು ಕಣ್ಣುಗಳನ್ನು ಪಿಶಾಚಿಗಳ ರೀತಿ ತಿಂದಾಗ್ತಾ ಇರೋದ್ರಿಂದಾಗಿ ಅವರೊಂದು ಡಿವೈನ್ ಆದಂಥ ಒಂದು ಇಂಪನ್ನು ಬೇಕಾಗಿತ್ತು ಅವರಿಗೆ. ಗಟ್ಟಿಯಾಗಿ ಅದನ್ನು ನವ್ಯ ಅವರು ತಮ್ಮ ಸಿದ್ಧಾಂತ ಮೂಲಕ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನೊಂದು KEB ನೌಕರರಿಗೆ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಎಲ್ಲ ನೆಲದವರು ನಾಟಕೋತ್ಸವಕ್ಕೆ ಬೆನ್ನಾಗಿ ನಿಂತ ಎಲ್ಲ ಕಾರ್ಯಕರ್ತರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ನಚಿಕೇತ ನಿಲಯ ಚಂದಗೊಳಿಸೋಣ ಟೀಮಿನ ಎಲ್ಲ ಸದಸ್ಯರು ಬಂದು ಬೆನ್ನಿಗೆ ನಿಲ್ಲಬೇಕು, ಮಕ್ಕಳು ಬೆನ್ನಿಗೆ ನಿಲ್ಲಬೇಕು. ದಯಮಾಡಿ ಬನ್ನಿ, ಸಮಯ ವ್ಯರ್ಥ ಮಾಡಬೇಡಿ. ಇವರು ಹಗಲು ರಾತ್ರಿ ಅಲ್ಲಿ ರೈಟ್ ಸ್ವಯಂ ಬನ್ನಿ ನಿಂತ್ಕೊಳ್ಳಿ, ಬೆನ್ನಿನಲ್ಲಿ ಅಂತ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಹಿಂದ್ಗಡೆ ಬಂದು ನಿಂತ್ಕೊಳ್ಳಿ. ನಾಟಕವನ್ನು ನಿರ್ದೇಶನ ಮಾಡಿದಂಥ ಶೃಂಗಾರ್ಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ನಮ್ಮೆಲ್ಲ ತಂಡಕ್ಕೆ ಸಂಪನ್ಮೂಲ ವ್ಯಕ್ತಿಗಳು, ಈ ನಾಟಕಕ್ಕೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಬರಬೇಕು ವೇದಿಕೆಗೆ. ಅಶ್ವಿನ್ ಕುಮಾರ್, ರವಿಚಂದ್ರ, ರಾಘವೇಂದ್ರ, ರಾಘವ್ ತ್ಯಾಗಹಳ್ಳಿ, ಪ್ರಕಾಶ್ ರಾವಣ್, ಮಹೇಶ್ BCM, ವಿಜಯ್ ಕುಮಾರ್ ಮಾರ್ಗನಹಳ್ಳಿ, ಆನಂದ್ JV, ಪ್ರಕಾಶ್ ಬೈನಹಳ್ಳಿ, ಜಗದೀಶ್, ಸಂದೀಪ್, ದುರ್ಗಾ ಪ್ರಸಾದ್, ನಟರಾಜು, ಆನಂದ್ ಶಿವಗೆರೆ, ಅಶೋಕ್ ಸುಟ್ಟೂರ್, ಕಬಡ್ಡಿ ಮಹೇಶ್, ಸಚಿನ್ ಕುಮಾರ್ LLB, ವೇಣು LLB, ರಾಮು ಮುದುವಾಡಿ, ರವಿ ಗಂಗಟ್ಟಿ, ಚಂದ್ರನಹಳ್ಳಿ ಶ್ರೀರಾಮ್, ಪ್ರೇಮ್ ಎ, ಮಂಜು ಬೈಕಳ್ಳಿ, ಶಿವ ಭಟ್ರಳ್ಳಿ, ಮುನಿಯಪ್ಪ ನಾಗ್ನಾಳ್, ಜೊತೆಗೆ ರೇಣುಕಾ ಪ್ರಸಾದ್ ಅವರು ಬರಬೇಕು. ಹಾಗೆಯೇ ಅನಂತ್ ಕೀರ್ತಿಯವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ. ಇನ್ನು ನನ್ನ ನೆನಪಲ್ಲಿ ಇನ್ನೇನು ಮಿಸ್ ಆಗಿದ್ರೆ ದಯಮಾಡಿ ಅವರಾಗವರೇ ಬರಬಹುದು. ನಿಜವಾದ ಕೆಲಸ ಮಾಡಿದ್ರು. KC ರಾಜಣ್ಣ ಅವರು ವೇದಿಕೆಗೆ ಬಂದರು. KC ರಾಜಣ್ಣ ಹೋದ್ರ ಅವ್ರು ಬರಲ್ಲ ಅಂತ ಹೇಳಿದ್ರು, ನಾನು ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಭಾಳ ಒಳ್ಳೆಯ ಲಕ್ಷಣ ಕೂಡ ಇದೆ. ಸಂತೋಷ. ಈಗ ನಿಮ್ಗೊಂದು ಸವಾಲಿದೆ. ನಚಿಕೇತ ಚಂದಗೊಳಿಸೋಣ ಟೀಮ್ಗೆ. ಅಲ್ಲೇನು ಬೌದ್ಧ ಮಂದಿರ ವೇದಿಕೆ ಅಂತ ಹೇಳಿದ್ದೀವಿ.
ಆ ವೇದಿಕೆ ಮತ್ತು ಅದನ್ನು ಬಹಳ ದೊಡ್ಡ ರೀತಿಯಲ್ಲಿ ನಾವು ಒಂದು ಲರ್ನಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ಆ ಲರ್ನಿಂಗ್ ಸೆಂಟರ್ಗೆ ಅಗತ್ಯವಾಗಿರುವಂಥ ಎಲ್ಲ ರೀತಿಯ ಬೆಂಬಲವನ್ನು ನೀವು ಕೊಡಬೇಕಾಗುತ್ತೆ. ಜೊತೆಗೆ ನವ್ಯ ಅವರು ಅಲ್ಲಿ ಸಿತಾರನ್ನು ಕಲಿಸ್ತಾರೆ. ಆನಂತರ ಮುತ್ತುರಾಮನ್, ವಿವೇಕ್ ಮುತ್ತುರಾಮನ್ ಅವರು ಸಭಿಕರಲ್ಲಿ ದಯಮಾಡಿ ವೇದಿಕೆಗೆ ಬರಬೇಕು. ಅವರು ಕೂಡ ದಯಮಾಡಿ ವೇದಿಕೆಗೆ ಬನ್ನಿ. ಇವರು ನಂದಕಿಶೋರ್ ವೇದಿಕೆಗೆ ಬರಬೇಕು. ವರ್ಷ ವೇದಿಕೆಗೆ ಬರಬೇಕು. ವರ್ಷ ದುರ್ಗಾ ವೇದಿಕೆಗೆ ಬರಬೇಕು. ನಾನು ಹೇಳ್ತಾ ಇದ್ದೆ ಹೆಸರು ಮಾಡ್ತಿದ್ದೆ, ನೀವೇ ಬರಬೇಕು ಅಂತ. ಅಂಜಲಿ ವೇದಿಕೆಗೆ ಬರಬೇಕು. ಅಕ್ಕಿಯಾಗಿ ನಿರ್ದೇಶ ಮಾಡಬೇಕು. ಅಂಜಲಿ ವೇದಿಕೆಗೆ ಬರಬೇಕು. ದಯಮಾಡಿ ವೇದಿಕೆಗೆ ಬನ್ನಿ ಬೇಗ. ಸೊ ಇನ್ಯಾರಾದ್ರೂ ಮಿಸ್ ಆಗಿದ್ದೀರಾ? ಸೊ ವಿವೇಕ್ ಮುತ್ತುರಾಮನ್ ಅವರು ಇಲ್ಲೇನೆ ನಮ್ಮ ಜಾಲಪ್ಪ ಏನು ಆಸ್ಪತ್ರೆ ಇದೆ, ಆಸ್ಪತ್ರೆಗೆ ವೈದ್ಯರಾಗಿದ್ದರು, ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ. ಅವರು ಸ್ಟೆಥಾಸ್ಕೋಪನ್ನು ಪಕ್ಕಕ್ಕಿಟ್ಟು ಕ್ಯಾಮರಾನ ಕೈಗೆತ್ತಿಕೊಂಡಿದ್ದಾರೆ. ಅವರು ಅದ್ಭುತವಾದಂಥ ಒಂದು ಫೋಟೋಗ್ರಾಫರ್ ಆಗಿದ್ದಾರೆ. ಅವರು ಆ ಜಾಗದಲ್ಲಿ ಮಕ್ಕಳಿಗೆ ಫೋಟೋಗ್ರಫಿ ಹೇಳ್ಕೊಡ್ತಾರೆ. ಇಲ್ಲಷ್ಟೇ ಅಲ್ಲ, ಬಾವರಹಳ್ಳಿಯಲ್ಲೂ ಕೂಡ ಹೇಳ್ಕೊಡ್ತಾರೆ, ನಂತರ ಎಡಹಳ್ಳಿಯಲ್ಲೂ ಕೂಡ ಹೇಳ್ಕೊಡ್ತಾರೆ. ಅಥವಾ ಗಾಂಧಿನಗರದಲ್ಲಿ ಯಾವುದೇ ಕೆಟಾವಲ್ಲಿ ಬೆಳೆಯುವಂಥ ಮಕ್ಕಳಾಗಿರ್ಬೋದು, ಕೊಳಗೇರಿಗಳಲ್ಲಿರೋ ಮಕ್ಕಳಾಗಿರ್ಬೋದು, ಗ್ರಾಮೀಣದಲ್ಲಿ ಹೊಲಗೇರಿಗಳಲ್ಲಿ ಮತ್ತು ಮಾಲಿಕೇರಿಗಳಲ್ಲಿ ಕರಗಿ ಹೋಗ್ತಾ ಇರುವಂಥ ರತ್ನಗಳನ್ನು ಅಲ್ಲಿ ನಾವು ನಿಜಕ್ಕೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಬೆಳೆಸಬೇಕು ಅಂತಿದ್ದೀವಿ. ಲರ್ನಿಂಗ್ ಸೆಂಟರ್